ಶ್ರೀ ಗುರುಭ್ಯೋ ನಮಃ. ನೆನ್ನಿನ ಸಂಚಿಕೆಯಲ್ಲಿ ಆಚಾರ್ಯರು ಒಬ್ಬ ಪಾರ್ಸಿ ರಾಜನ ಜೊತೆಗೆ ಪಾರ್ಸಿ ಅವರ ಭಾಷೆಯಲ್ಲೇ ಮಾತಾಡಿದ್ದನ್ನ, ಮತ್ತೆ ಅವರು ಸೂರ್ಯನ ಉಪಾಸಕರು. ನೀವು ಯಾವ ದೇವರನ್ನ ಉಪಾಸನೆ ಮಾಡ್ತೀರೋ ಅದೇ ಭಗವಂತ, ಅದೇ ದೇವರು ನಮ್ಮನ್ನೂ ಕೂಡ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ತುಂಬಾ ಆಶ್ಚರ್ಯ ಪಡಿಸಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇದಾಗಿ ಆ ರಾಜನಿಂದ ಅವರು ಬೀಳ್ಕೊಟ್ಟು ಸ್ವಲ್ಪ ದೂರ ಹೋಗ್ತಾರೆ. ಅಲ್ಲಿ ಒಂದು ಕಳ್ಳರದು ಗುಂಪು, ಗ್ಯಾಂಗ್. ಕಳ್ಳರು ಒಬ್ಬೊಬ್ಬರೇ ಬರಲ್ವಲ್ಲ, ದೊಡ್ಡ ದೊಡ್ಡ ಗ್ಯಾಂಗ್ ಅಲ್ಲೇ ಬರೋದಲ್ವಾ, ಅವ್ರು ಬರ್ತಾರಂತೆ. ಆಗ ಆಚಾರ್ಯರು ಏನ್ ಮಾಡ್ತಾರಂತೆ, ವಸ್ತ್ರದ ಗಂಟು ಅಂದ್ರೆ ಅವ್ರದ್ದು ಬಟ್ಟೆ ಗಂಟದು, ಬಟ್ಟೆ ಗಂಟನ್ನ ಕೈಯಲ್ಲಿ ಹಿಡ್ಕೊಂಡು ಅವ್ರ ಜೊತೆ ಬಂದಿರ್ತಾರಲ್ಲ ಆಚಾರ್ಯರ ಜೊತೆ, ಅವ್ರಿಗೆಲ್ಲ ಅಲ್ಲೇ ಇರಕ್ ಹೇಳ್ತಾರೆ. ಇರಿ, ನಾನು ಒಬ್ಬನೇ ಹೋಗ್ಬಿಟ್ಟು ಬರ್ತೀನಿ ಕಳ್ಳರ ಹತ್ರ ಅಂತ ಹೇಳಿ ತಾವು ಮಾತ್ರ ಮುಂದಕ್ಕೆ ನಡ್ಕೊಂಡು ಹೋಗ್ತಾರಂತೆ. ಕಳ್ಳರಿಗನ್ನಿಸ್ತಂತೆ ದೊಡ್ಡ ಗಂಟು ಹಿಡ್ಕೊಂಡ್ ಬರ್ತಾ ಇದ್ದಾರೆ ಅಂತಂದ್ರೆ ಏನೋ ಬೆಲೆ ಬಾಳುವಂತ ವಸ್ತುನೇ ಹಿಡ್ಕೊಂಡ್ ಬರ್ತಿರಬಹುದು ಅಂತ ಅನ್ಕೊಂಡು ಕಳ್ಳರು ಆ ತರ ಭ್ರಮೆ, ಅವ್ರಿಗೆ ಹಂಗ ಅನ್ಸುತ್ತಲ್ವಾ, ಯಾರೋ ಗಂಟು ಹಿಡ್ಕೊಂಡ್ ಬಂದ್ರೆ ಏನಪ್ಪ ಪರವಾಗಿಲ್ಲ, ಹೆದರ್ಕೊಂಡ್ಬಿಟ್ಟು ಮೇ ಬಿ ನನ್ನ ಹತ್ರ ಇವರೇ ಗಂಟೆಲ್ಲ ತಗೊಂಡ್ ಬರ್ತಿದಾರೇನೋ ಅಂತ ಅನ್ನಿಸ್ತಂತೆ ಅವ್ರಿಗೆ. ಆಮೇಲೆ ಏನ್ ಮಾಡಿದ್ರು, ಬುದ್ಧಿ ಭ್ರಮಣೆ ಆಗೋಯ್ತಂತೆ ಆ ಕಳ್ಳರಿಗೆ. ಎಷ್ಟ್ರ ಮಟ್ಟಿಗೆ ಬುದ್ಧಿ ಭ್ರಮಣೆ ಆಯ್ತು ಅಂದ್ರೆ, ಕಳ್ಳರು ನಮಗ್ ಹೊಡೆಯೋದಲ್ಲ, ಕಳ್ಳರೇನೆ ಹೊಡ್ಕೊಳಕ್ ಶುರು ಮಾಡ್ಬಿಟ್ರಂತೆ. ಆಗ ಆಚಾರ್ಯರು ಅವ್ರ ಕಡೆಯವ್ರನ್ನ ಸ್ವಲ್ಪ ದೂರ ಅಲ್ಲೇ ನಿಲ್ಸಿದ್ರಲ್ಲ, ಬನ್ನಿ ಹೋಗೋಣ ಇನ್ ಮುಂದಕ್ಕೆ, ಇವ್ರೇ ಹೊಡೆದಾಡ್ಕೋತಾ ಇದ್ದಾರೆ ಅಂತ ಹೇಳಿ ಆಚಾರ್ಯರು ಮುಂದಕ್ಕೆ ಹೋಗ್ತಾರೆ. ಸ್ವಲ್ಪ ಮುಂದಕ್ಕೆ ಹೋದ್ರೆ ಮತ್ತೊಂದು ಕಳ್ಳರ ಗ್ಯಾಂಗ್ ಬರುತ್ತಂತೆ ಅಲ್ಲಿ. ಆಗ ಆಚಾರ್ಯರು ಏನ್ ಹೇಳ್ತಾರಂತೆ ಶಿಷ್ಯರಿಗೆ, ಎಲ್ಲಾರು ಇವಾಗೆಲ್ಲ ಒಂಥರ ಆಟ ಆಡ್ತಾ ಇರಲ್ಲ, ಇವಾಗಿಲ್ಲ ಅನ್ಕೋತೀನಿ, ತುಂಬಾ ಇನ್ನ ಸ್ವಲ್ಪ ಹಿಂದಿನ ಕಾಲದಲ್ಲೆಲ್ಲ, ನಮ್ಮ ಕಾಲದಲ್ಲೆಲ್ಲ ಇತ್ತದು, ಸ್ಟ್ಯಾಚ್ಯೂ ಅಂದ ತಕ್ಷಣ ಸ್ಟ್ಯಾಚ್ಯೂ ತರ ನಿಂತ್ಕೊಂಡ್ಬಿಡ್ಬೇಕು ಆತರ. ಅದಕ್ಕೆ ಆಚಾರ್ಯರು ಹೇಳ್ತಾರಂತೆ, ಅವ್ರನ್ನೆಲ್ಲ ಹಾಗೆ ನಿಂತ್ಕೊಳಕ್ ಹೇಳ್ತಾರಂತೆ ಶಿಷ್ಯರಿಗೆ. ತಾವು ಹಂಗೆ ನಿಂತ್ಕೊಂಡ್ಬಿಡ್ತಾರಂತೆ, ಸ್ಟ್ಯಾಚ್ಯೂ ತರ ನಿಂತ್ ಬಿಡ್ತಾರಂತೆ. ಕಳ್ಳರಿಗೇನ್ ಅನ್ನಿಸ್ತಂತೆ, ಓ ಇದೆಲ್ಲ ಯಾವುದೋ ಶಿಲಾ ವಿಗ್ರಹ ಅಂದ್ರೆ ಸ್ಟೋನ್ ಸ್ಟ್ಯಾಚ್ಯೂಸ್ ಇರಬಹುದು ಅಂತ ಅನ್ಕೊಂಡು ಕಳ್ಳರು ಬಿಟ್ಬಿಡ್ತಾರಂತೆ ಅವ್ರನ್ನ. ಆಮೇಲೆ ಆಚಾರ್ಯರು ಮತ್ತೆ ಅವ್ರ ಶಿಷ್ಯರು ಮುಂದಕ್ಕೆ ಬರ್ತಾರಂತೆ. ಸ್ವಲ್ಪ ದೂರ ಹೋದ್ಮೇಲೆ ಕಳ್ಳರು ಮತ್ತೆ ಹಿಂತಿರುಗಿ ನೋಡ್ತಾರಂತೆ, ಆ ವಿಗ್ರಹಗಳು ಕಳ್ಳರತ್ರನೇ ಬಂದಂಗಾಯ್ತಂತೆ. ಕಳ್ಳರಿಗೆ ತುಂಬಾ ಹೆದರಿಕೆ ಆಗಕ್ ಶುರುವಾಯ್ತಂತೆ. ಓ ಇದೇನೋ ಬರೀ ವಿಗ್ರಹ ಅಲ್ಲಪ್ಪ, ದೆವ್ವ ಭೂತ ಇರ್ಬೋದೇನೋ, ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಹೆಂಗೆ ಅವ್ರಿಗೆ ಬುದ್ಧಿ ಭ್ರಮಣೆ ಅಂತ, ಯಾಕಂದ್ರೆ ಬುದ್ಧಿಗೆ ಅಭಿಮಾನಿ ಆದಂತವ್ರು, ಮೂಲ ಅಭಿಮಾನಿ ಆದಂತವ್ರು ವಾಯುದೇವ್ರೇನೆ. ಹಾಗಾಗಿ ಅವ್ರಿಗೆ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ಸ್ಟೋನ್ ಸ್ಟ್ಯಾಚ್ಯೂಸು ಎಲ್ಲಾದ್ರೂ ಫಾಲೋ ಮಾಡ್ಕೊಂಡ್ ಬರುತ್ತಾ, ಫಾಲೋ ಮಾಡ್ಕೊಂಡ್ ಬಂದ್ರು ಅದು ಅದಕ್ಕೆ ಜೀವ ಇರುತ್ತಾ, ಆ ರೀತಿ ಅನ್ಕೊಂಡ್ ಅವ್ರು ಏನ್ ಮಾಡ್ತಾರೆ, ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಇನ್ನ ಒಂದ್ ಸ್ವಲ್ಪ ದೂರ ಹೋಗ್ತಾರೆ. ಇದು ಕಳ್ಳರದ್ ಇನ್ನ ದೊಡ್ಡ ಗ್ಯಾಂಗ್, ಒಂದು 100 ಇದ್ರಂತೆ ಜನ, ಅದ್ರಲ್ಲಿ 100 ಜನ ಅವ್ರಿದ್ರಂತೆ. ಎಲ್ಲಾರುನು ಡಿಫ್ರೆಂಟ್ ವೆರೈಟೀಸ್ ಆಫ್ ವೆಪನ್ ಎಲ್ಲ ಇಟ್ಕೊಂಡಿದ್ರಂತೆ. ಕೊಲ್ಲಕ್ಕೆ ಅಂತ ಬಂದ್ರಂತೆ. ಕಳ್ಳರ ಮುಖಂಡನ ಕೈಯಲ್ಲಿ ಆಕ್ಸ್, ಕೊಡಲಿ ಇತ್ತಂತೆ. ಆಗ ಆಚಾರ್ಯರು ಏನ್ ಮಾಡ್ತಾರೆ, ಉಪೇಂದ್ರ ತೀರ್ಥರು ಅಂತ, ಪುತ್ತಿಗೆ ಮಠದ ಮೂಲ ಯತಿಗಳವರು ಉಪೇಂದ್ರ ತೀರ್ಥರು ಅಂತ ಹೇಳಿ ಆಚಾರ್ಯರು ಶಿಷ್ಯರು. ಅವ್ರಿಗೆ ಹೇಳ್ತಾರಂತೆ ಆಚಾರ್ಯರು, ಹೋಗೋ ಅವನ್ ಕೈಯಲ್ಲಿರೋ ಕೊಡ್ಲಿ ಕಿತ್ಕೊಂಬಾ ಅಂತ. ಉಪೇಂದ್ರ ತೀರ್ಥರು ವೆರಿ ಕ್ಲೆವರ್ಲಿ, ತುಂಬಾ ಸ್ಮಾರ್ಟ್ ಆಗಿ ಬಂದು ಆ ಮುಖಂಡನ ಕೈಯಲ್ಲಿ ಇತ್ತಲ್ಲ ಕೊಡ್ಲಿ, ಅದನ್ನ ಕಿತ್ಕೊಂಡು ಬಂದು ಅವನ್ ತಲೆಗೆ ಹೊಡಿತಾರಂತೆ. ಅದ್ರಲ್ಲಿ ತಗೊಂಡು ಅವನ್ ಹಿಡ್ಕೊಂಡಿರೋ ಆಕ್ಸ್ ಇಂದ ಆ ಕಳ್ಳನ್ ತಡೆಗೆ ಹೊಡಿತಾರಂತೆ. ಕಳ್ಳ ಕೆಳಗಡೆ ಬೀಳ್ತಾನೆ. ಇದನ್ನ ನೋಡಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದನ್ನ. ಹಿಂಗಾಗ ಅಲ್ಲ, ಯಾಕಂದ್ರೆ ದೇರ್ ಲೀಡರ್ ಅವನು, ಅವನ್ ಲೀಡರೇ ಕೆಳಗಡೆ ಬಿದ್ದ್ಬಿಟ್ಟ ಅಂದ್ರೆ ಫಾಲೋವರ್ಸ್ಗೆ ಎಲ್ಲಿ ಬರುತ್ತೆ ಧೈರ್ಯ. ಅದಕ್ಕೆ ಅವ್ರೇನ್ ಮಾಡಿದ್ರು, ಹೆದರ್ಕೊಂಡು ಓಡೋದ್ರು. ಅಂತ ಧೈರ್ಯಶಾಲಿಗಳು. ಆಚಾರ್ಯರು ಹೇಳಿದಾಗ ಎರಡನೇ ಮಾತಾಡ್ಲಿಲ್ಲ ಉಪೇಂದ್ರ ತೀರ್ಥರು. ಪುತ್ತಿಗೆ ಮಠದ ಮೂಲ ಯತಿಗಳು 100 ಜನ ಕಳ್ರಿದ್ರು. ಅವರು, ಅಯ್ಯೋ ಆಚಾರ್ರೆ, ನಾನ್ ಹೆಂಗ್ ಅವ್ರ ಕೈಯಿಂದ ಕೊಡ್ಲಿ ಹಿಡ್ಕೊಂಡ್ಲಿ, ನನಗಾಗತ್ತಾ, 100 ಜನ ಆಮೇಲೆ ನನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರೆ, ಆ ರೀತಿ ಎಲ್ಲ ಕೇಳಕ್ಕೆ ಹೋಗ್ಲಿಲ್ಲ. ಅದು ಗುರು ಆಜ್ಞೆ, ಗುರು ಮೇಲಿನ ನಿಷ್ಠೆ ಅಂದ್ರೆ ಆ ರೀತಿ. ಗುರು ಹೇಳಿದ್ರ ಆಯ್ತು ಮಾಡೇ ಬಿಡೋಣ, ಇನ್ನು ಗುರು ಬಿಟ್ಟಿದ್ದದು, ಏನಾಗುತ್ತೋ ಸಾಧಕ ಬಾಧಕ, ನಾನ್ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿ
ಮುನ್ನುಗ್ಗಿದ್ರು ಇಂತಹ ಉಪೇಂದ್ರ ತೀರ್ಥರು. ಎಲ್ರೂ ಮುಂದೆ ಹೋಗ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದಂಗೆ ಒಬ್ಬ ದೈತ್ಯ ಹುಲಿ ರೂಪದಲ್ಲಿ ಬರ್ತಾನಂತೆ ಅಟ್ಯಾಕ್ ಮಾಡೋದಿಕ್ಕೆ. ಆಗ ದೇವ್ರ ಪೆಟ್ಟಿಗೆ ಇಟ್ಕೊಂಡಿದ್ದು ಸತ್ಯತೀರ್ಥರು. ಎಲ್ಲಿ ಹೋಗ್ಬೇಕಾದ್ರೂ ದೇವ್ರ ಪೆಟ್ಟಿಗೆ ಇಟ್ಕೊಂಡು ಹೋಗ್ತಿರ್ತಾರ ಅವರು. ಯಾಕಂದ್ರೆ ದಿನ ಪೂಜೆ ಮಾಡ್ಬೇಕಲ್ಲ ಭಗವಂತನ್ಗೆ. ಹಾಗಾಗಿ ದೇವ್ರ ಪೆಟ್ಟಿಗೆ ಇಟ್ಕೊಂಡು ಹೋಗ್ತಿರ್ತಾರೆ ಸತ್ಯತೀರ್ಥರು. ಅವ್ರ ಮೇಲೆ ಹುಲಿ ಅಟ್ಯಾಕ್ ಮಾಡಕ್ ಹೋಗುತ್ತಂತೆ. ಆಗ ಆಚಾರ್ಯರು ಎಡಗೈಯಿಂದ ಅವ್ರ ಲೆಫ್ಟ್ ಹ್ಯಾಂಡ್ ಇಂದ ಹುಲಿನ ಎತ್ತಿ ಬಿಸಾಕ್ತಾರಂತೆ. ಅಡ್ಡ ಬಂದ್ಬಿಟ್ಟು ಸತ್ಯತೀರ್ಥರಿಗೆ ಅಡ್ಡ ಬಂದು ಹುಲಿನ ಎಡಗೈಯಿಂದ ಎತ್ತಿ ಬಿಸಾಕಿದ್ರೆ ಎಷ್ಟು ದೂರ ಬಿತ್ತು ಹುಲಿ ಅಂದ್ರೆ ಮತ್ತದ್ ಎಲ್ಲಿ ಹೋಯ್ತು ಅಂತಾನೆ ಯಾರಿಗೂ ಗೊತ್ತಾಗ್ಲಿಲ್ವಂತೆ. ಆಚಾರ್ಯರು ಮುಂದಕ್ಕೆ ನಡೀತಾರೆ, ಶಿಷ್ಯರು ಎಲ್ಲ ಅವರನ್ನ ಫಾಲೋ ಮಾಡಿಕೊಂಡು ಹೋಗ್ತಾರೆ. ಇದಾದ್ಮೇಲೆ ಥರ್ಡ್ ಟೈಮ್ ಬದ್ರಿಗೆ ಹೋಗ್ತಾ ಇದ್ದಾರೆ ಆಚಾರ್ಯರು. ಬದ್ರಿಗೆ ಹೋಗಿ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಎಷ್ಟೋ ವ್ಯಾಸ ಮುಷ್ಟಿಗಳನ್ನ ವೇದವ್ಯಾಸ ದೇವರು ಕೊಡ್ತಾರೆ. ಈಗ್ಲೂ ಕೆಲವೊಂದು ಮಠಗಳಲ್ಲಿ ನಾವು ನೋಡ್ತೀವಿ, ಸಂಸ್ಥಾನ ಪೂಜೆ ಆಗ್ಬೇಕಾದ್ರೆ ವ್ಯಾಸ ಮುಷ್ಟಿಗಳು ಅಂತ ತೋರಿಸ್ತಾರೆ. ಅಂದ್ರೆ ಶ್ರೀ ವೇದವ್ಯಾಸ ದೇವರು ತಮ್ಮ ಮುಷ್ಟಿಯಷ್ಟು, ಮುಷ್ಟಿ ಅಂದ್ರೆ ಏನು, ಫಿಸ್ಟ್ ಅಂತ ಹೇಳ್ತೀವಲ್ಲ, ಒಂದು ಮುಷ್ಟಿ ಮಾಡಿದ್ರೆ ಕೈಯಲ್ಲಿ ಹಿಡಿದ್ರೆ ಎಷ್ಟು ಅಗಲ ಬರುತ್ತೋ ಆ ರೀತಿ ಒಂದಷ್ಟು ಮಣ್ಣನ್ನ ಮುದ್ದೆನ ಕೊಟ್ಟಿರ್ತಾರ ಅವರು. ಮಣ್ಣಿನ ಮುದ್ದೆ ಆದ್ರೆ ನೀರ್ ಹಾಕಿದ್ರೆ ಕರಗ್ಬೇಕಲ್ಲ, ಕರ್ಗಲ್ಲ. ಕಲ್ಲಿನಷ್ಟೇ ಗಟ್ಟಿ ಇರುತ್ತೆ. ಕರ್ಗದೆ ಇರೋ ಮಣ್ಣಿನ ಮುದ್ದೆಗಳು ಅಂದ್ರೆ ಅದಕ್ಕೆ ಡೆಫಿನೆಟ್ ಶೇಪ್ ಅಂತ ಇರಲ್ಲ. ಇಟ್ ರಿಸೆಂಬಲ್ಸ್ ಸಮ್ವಾಟ್ ಸಾಲಿಗ್ರಾಮದ ತರ ಕಾಣುತ್ತೆ ನಮ್ಗೆ, ಆದ್ರೆ ಮಣ್ಣಿನ ಮುದ್ದೆ. ವೇದವ್ಯಾಸ ದೇವರು ತಮ್ಮ ಮುಷ್ಟಿಯಿಂದ ಕೊಟ್ಟಿದ್ರಿಂದ ಅದನ್ನ ವ್ಯಾಸ ಮುಷ್ಟಿಗಳು ಅಂತ ಹೇಳ್ತಾರೆ. ಹೇಗೆ ಸಾಲಿಗ್ರಾಮದಲ್ಲಿ ನಿತ್ಯ ಭಗವಂತನ ಸನ್ನಿಧಾನ ಇರುತ್ತೋ ವ್ಯಾಸ ಮುಷ್ಟಿಯಲ್ಲೂ ಕೂಡ ಭಗವಂತನ ಸನ್ನಿಧಾನ ಇರುತ್ತೆ. ಇವತ್ತಿಗೂ ಕೂಡ ನಾವು ಅದನ್ನ ನೋಡಬಹುದು. ವ್ಯಾಸ ಮುಷ್ಟಿಗಳನ್ನ ಸ್ವೀಕಾರ ಮಾಡ್ತಾರೆ ಶ್ರೀಮದಾಚಾರ್ಯರು. ಆಮೇಲೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥ ರಚನೆ ಮಾಡುವಂತ ವೇದವ್ಯಾಸ ದೇವರು ಹೇಳ್ತಾರೆ. ಯಾಕೆ ತಾತ್ಪರ್ಯ ನಿರ್ಣಯ ಯಾಕೆ ಬೇಕು ಅಂತಂದ್ರೆ, ಮಹಾಭಾರತ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಭಾಗವತ ಇರಬಹುದು, ಮಹಾಭಾರತ ಇರಬಹುದು, ಭಗವದ್ಗೀತೆ ಇರಬಹುದು, ಪ್ರತಿ ಒಂದಕ್ಕೂ ವೇದವ್ಯಾಸ ದೇವರು ಹೇಳಿದ್ದನ್ನ ಹಾಗೆ ನಾವು ಅರ್ಥ ತಗೊಳಕ್ ಆಗೋದಿಲ್ಲ. ಅದಕ್ಕೆ ವಿಶಿಷ್ಟವಾಗಿ ಕಮೆಂಟ್ರಿ ಮಾಡೋವಂಥವ್ರು ಬೇಕಾಗ್ತಾರೆ. ಅದಕ್ಕೆ ಶ್ರೀಮದ್ ಆಚಾರ್ಯರ ತಾತ್ಪರ್ಯ ನಿರ್ಣಯ ಗ್ರಂಥಗಳು ಹೊರಟಿರುವಂಥದ್ದು. ಒಂದೇ ಒಂದು ಎಕ್ಸಾಂಪಲ್ ನೋಡ್ಬೇಕು ಅಂತಂದ್ರೆ, ಅದು ನಿಜವಾಗ್ಲೂ ಮೂಲ ಮಹಾಭಾರತದಲ್ಲಿ ಇಲ್ಲ, ಆದ್ರೆ ಎಲ್ಲಿಂದ ಬಂತೋ ಇದು ಪ್ರಚಲಿತ ಅನ್ನುವಂಥದ್ದು ಗೊತ್ತಿಲ್ಲ. ಅರ್ಜುನ ಮತ್ಸ್ಯಯಂತ್ರವನ್ನ ಭೇದನೆ ಮಾಡಿ ಭೇದಿಸ್ಬಿಟ್ಟು ದ್ರೌಪದಿಯನ್ನ ಸ್ವಯಂವರದಲ್ಲಿ ಗೆಲ್ತಾನೆ. ಆಮೇಲೆ ಕುಂತಿ ಕುಟೀರದಲ್ಲಿ ಇರ್ತಾಳೆ. ಬರ್ತಾರೆ ಪಾಂಡವರೆಲ್ಲ ದ್ರೌಪದಿ ಜೊತೆಗೆ. ಅಮ್ಮ ಹೆಣ್ಣು ತಂದಿದೀನಿ ಅಂತ ಹೇಳ್ತಾನಂತೆ. ಅವ್ರೇನ್ ಕನ್ನಡದಲ್ಲಿ ಮಾತಾಡ್ತಾ ಇದ್ರ ಗೊತ್ತಿಲ್ಲ. ಅಲ್ಲಿಂದ ಕುಂತಿ ಹೆಣ್ಣನ್ನ ಹಣ್ಣು ಅಂತ ಕೇಳಿಸ್ಕೊಂಡು ನೀವೆಲ್ರೂ ಸಮನಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಾಳಂತೆ. ಆಗ ಇವರು, ಅವಳು ಹೊರಗಡೆ ಬಂದು ನೋಡ್ತಾಳೆ, ಹೆಣ್ಣು ಬಂದಿರೋದು ದ್ರೌಪದಿ, ಹಣ್ಣಲ್ಲ. ಆಮೇಲೆ ಏನ್ ಮಾಡೋದು ಗೊತ್ತಾಗಲ್ಲ. ಆಗ ಅಲ್ಲಿ ವ್ಯಾಸರು ಬರ್ತಾರೆ, ಇಲ್ಲ ಇದು ಹೀಗೇನೆ ಆಗ್ಬೇಕಾಗಿರೋದು ಅಂತ ಹೇಳಿ ದ್ರುಪದಂಗೂ ಕೂಡ ಕನ್ವಿನ್ಸ್ ಮಾಡ್ತಾರೆ ಅಂತ ಆ ರೀತಿ ಕತೆಗಳೆಲ್ಲ ಬರುತ್ತೆ. ಆದ್ರೆ ಆಶ್ಚರ್ಯ ಆಗತ್ತೆ, ಒಂದೇ ಒಂದು ಮಹಿಳೆ ಹೇಗೆ 5 ಜನರನ್ನ ಮದುವೆ ಆಗಬಹುದು ಅಂತ. ಜೀವ ದ್ವಂದ್ವಗಳ ಬಗ್ಗೆ ಆಚಾರ್ಯರು ಹೇಳ್ದಂಗೆ ಮತ್ಯಾರೂ ಕೂಡ ಹೇಳಲಿಲ್ಲ. ದ್ರೌಪದಿ ಕತೆಗೆ ಡಿಟೇಲ್ ಆಗಿ ಮಹಾಭಾರತ ಟೈಮಲ್ಲಿ ಹೋಗ್ಬಹುದು. ಅದೇ ಇವಾಗ ಪೂತನಿ ಸಂಹಾರ ಆದಾಗ ಪೂತನಿಗೆ ಮುಕ್ತಿ ದೊರಕ್ತು ಅಂತ ಶುಕಾಚಾರ್ಯರು ಹೇಳ್ತಾರೆ. ಡೈರೆಕ್ಟ್ ಆಗಿ ಹೀಗೆ ಬರುತ್ತೆ ಮಾತು ಭಾಗವತದಲ್ಲಿ. ಶುಕಾಚಾರ್ಯರು ಹೇಳ್ತಾರೆ ಪೂತನಿಗೆ ಮುಕ್ತಿ ಸಿಕ್ತು ಅಂತ. ಪೂತನಿ ವಿಷದ ಹಾಲನ್ನ ಕೊಡೋದಿಕ್ಕೆ ಬಂದಿದ್ದು ಕೃಷ್ಣನ್ಗೆ. ಭಗವಂತನಿಗೆ ವಿಷದ ಹಾಲನ್ನ ಕೊಟ್ಟು ಭಗವಂತನ ಸಾಯಿಸ್ಬೇಕು ಅಂದ್ರೆ ಯಾಕೆ ಅವಳಿಗೆ ಮುಕ್ತಿ ಸಿಕ್ಕತ್ತೆ? ಆದ್ರೆ ಪೂತನಿ ಒಳಗಡೆ ಇದ್ದಿದ್ದು 2 ಜೀವಗಳು. ಒಂದು ತಾಟಕಿ, ರಾಮಾವತಾರದಲ್ಲಿ ತಾಟಕಿಯನ್ನ ರಾಮ ಕೊಂದಿದ್ದ. 2ನೇ ಜೀವ ಊರ್ವಶಿ. ಆ ಊರ್ವಶಿ ಊರ್ಧ್ವ ಲೋಕಕ್ಕೆ ಹೋಗ್ತಾಳೆ, ಯಾಕಂದ್ರೆ ಭಗವಂತನ ಭಕ್ತಳು ಅವಳು. ಇನ್ನು ತಾಟಕಿಗೆ ಹೋಗೋದು ಅಂಧ ತಮಸ್ಸೆ, ಅದು ಕೂಡ ಮುಕ್ತಿನೇ. ಕೆಟ್ಟವ್ರಿಗೆ ಅಂಧ ತಮಸ್ಸಿಗೆ ಹೋಗೋದು ಮುಕ್ತಿ. ಮುಕ್ತಿ ಅಂದ್ರೆ ಎಲ್ರಿಗೂ ಒಳ್ಳೇದೇ ಆಗ್ಬೇಕಾಗಿಲ್ಲ, ವೈಕುಂಠನೇ ಸಿಗ್ಬೇಕಾಗಿಲ್ಲ ಎಲ್ರಿಗೂ. ತಮಸ್ಸಿಗೆ ಹೋಗೋ ಜನಗಳಿಗೆ ತಮಸ್ಸಿಗೆ ಹೋದ್ರೆ ಅದೇ ಮುಕ್ತಿ, ವೈಕುಂಠಕ್ಕೆ ಹೋಗೋ ಜನಗಳಿಗೆ ವೈಕುಂಠಕ್ಕೆ ಹೋದ್ರೆ ಅದೇ ಮುಕ್ತಿ. ಆ ರೀತಿ ಶುಕಾಚಾರ್ಯರು ಹೇಳಿರೋದು ಕರೆಕ್ಟ್ ಆಗಿದೆ.
ಅವಳು ತಮಸ್ಸಿಗೆ ಹೋದ್ಲು ಅಂತ ಹೇಳೋ ಬದಲು ಅವಳಿಗೆ ಮುಕ್ತಿ ಸಿಕ್ತು ಅಂತಂದ್ರೆ, ಮುಕ್ತಿ ಅಂದ್ರೆ ಏನು? ಅವಳು ತಮಸ್ಸಿಗೆ ಹೋದ್ಲು, ಅವಳದು ಒರಿಜಿನಲ್ ಡೆಸ್ಟಿನೇಷನ್ಗೆ ಹೋದ್ಲು, ಮತ್ತೆ ಅವಳಿಗೆ ಜನ್ಮ ಇಲ್ಲ. ಅಂದ್ರೆ ತಮಸ್ಸಿಗೆ ಹೋದವ್ರು ವಾಪಸ್ ಬರಲ್ಲ. ಹೇಗೆ ವೈಕುಂಠಕ್ಕೆ ಹೋದವ್ರು ವಾಪಸ್ ಬರಲ್ಲ, ಅಂಧ ತಮಸ್ಸಿಗೆ ಹೋದವ್ರು ಕೂಡ ವಾಪಸ್ ಬರೋದಿಲ್ಲ. ವೈಕುಂಠ ಮುಕ್ತ ಲೋಕಗಳಲ್ಲಿ ಸುಖ 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 ಬಿಟ್ರೆ ಮತ್ತೇನೂ ಇಲ್ಲ, ದುಃಖ ಇಲ್ಲ. ತಮಸ್ಸಿನಲ್ಲಿ ದುಃಖ 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 ಬಿಟ್ರೆ ಮತ್ತೇನೂ ಇಲ್ಲ, ಸುಖ ಅನ್ನೋಂಥದ್ದು ಲವಲೇಶ ಕೂಡ ಇಲ್ಲ. ಆ ರೀತಿ ತಿಳ್ಕೊಬಹುದು. ಅದನ್ನ ಶ್ರೀಮದಾಚಾರ್ಯರು ತಿಳಿಸ್ಕೊಡ್ತಾರೆ. ಜೀವದ್ವಂದ್ವಗಳ ಬಗ್ಗೆ ಶ್ರೀಮದಾಚಾರ್ಯರು ತಿಳಿಸ್ಕೊಡ್ತಾರೆ. ಇಲ್ಲಿ ಪೂತನಿಗೆ ಮೋಕ್ಷ ಸಿಕ್ತು ಅಂತ ಶುಕಾಚಾರ್ಯರು ಹೇಳಿದ್ದನ್ನ ಅವಳಿಗೆ ವೈಕುಂಠ ಪ್ರಾಪ್ತಿ ಆಯ್ತು ಅಂತ ಏನು ಹೇಳಿಲ್ವಲ್ಲ. ಆ ರೀತಿ ಹೇಳ್ಬೇಕಂದ್ರೆ ಶಕಟಾಸುರನ್ಗೆ ವೈಕುಂಠ ಪ್ರಾಪ್ತಿ ಆಯ್ತು, ಬಕಾಸುರಂಗೆ, ಅಘಾಸುರಂಗೆ ಇವ್ರಿಗೆಲ್ಲ ವೈಕುಂಠ ಪ್ರಾಪ್ತಿ ಆಯ್ತು ಅಂತ ಹೇಳ್ಬೇಕಾಗಿತ್ತಲ್ಲ, ಹೇಳಲಿಲ್ಲ. ದಕ್ಷಿಣ ಪಥದೆಡೆಗೆ ಹೋದರು ಅಂತ ಹೇಳ್ತಾರೆ. ದಕ್ಷಿಣ ಅಂದ್ರೆ ಸದರನ್ ಡೈರೆಕ್ಷನ್, ಅಂದ್ರೆ ಯಮಪುರಿ ಅಂತ, ಅದು ನರ್ಕಕ್ಕೆ ಹೋದ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಇವಳತ್ರ ಏನು ಸ್ಪೆಷಲ್ಲು? ಇವಳು ಮಾತ್ರ ಏನಕ್ಕೆ ಮುಕ್ತಿಗೆ ಹೋದ್ಲು? ಕ್ವಶನ್ ಬರಬೇಕು. ನಿಜವಾಗ್ಲೂ ಓದ್ದೋರು ಭಾಗವತನ್ನ ನಿಜವಾಗ್ಲೂ ಸರಿಯಾಗಿ ಅನಲೈಸ್ ಮಾಡಿ ಓದ್ತಾ ಇದ್ರೆ ದೇ ಶುಡ್ ಗೆಟ್ ದಿಸ್ ಡೌಟ್. ಅದಕ್ಕೆ ವಾದಿರಾಜ ತೀರ್ಥರು ತಮ್ಮ ರುಕ್ಮಿಣೀಶ ವಿಜಯದಲ್ಲಿ 21 ಶ್ಲೋಕಗಳಿಂದ ಖಂಡನೆ ಮಾಡ್ತಾರೆ. ಪೂತನಿಗೆ ಮುಕ್ತಿ ಸಿಗ್ಲಿಲ್ಲ ಅನ್ನೋದನ್ನ ಪ್ರತಿಪಾದನೆ ಮಾಡ್ತಾರೆ. 21 ಶ್ಲೋಕಗಳಲ್ಲಿ ಹೇಳ್ತಾರವರು ಯಾಕೆ ಮುಕ್ತಿ ಸಿಗ್ಲಿಲ್ಲ ಅವಳಿಗೆ ಅಂದ್ರೆ, ವೈಕುಂಠ ಯಾಕೆ ಪ್ರಾಪ್ತಿ ಆಗ್ಲಿಲ್ಲ, ಆ ರೀತಿ ಅನ್ಕೊಂಬೇಡಿ, ವೈಕುಂಠ ಪ್ರಾಪ್ತಿ ಅಂತ ಅನ್ಕೊಂಬೇಡಿ ಪೂತನೆಗೆ ಅಂತ ಹೇಳ್ತಾರೆ. ಹಾಗೆ ಈ ರೀತಿ ತಾತ್ಪರ್ಯ ಅನ್ನೋದು ಅದಕ್ಕೋಸ್ಕರ. ಅಂದ್ರೆ ನಮ್ಗೆ ಎಲ್ಲೆಲ್ಲಿ ಡೌಟ್ಗಳು ಬರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ ಆಚಾರ್ಯರು. ಅದು ಸಾಕ್ಷಾತ್ ವೇದವ್ಯಾಸ ದೇವರೇ ಹೇಳಿರುವಂಥದ್ದು, ಮಹಾಭಾರತ ತಾತ್ಪರ್ಯ ನಿರ್ಣಯ ರಚನೆ ಮಾಡು ಅಂತ. ಹಾಗಾಗಿ ಆಯ್ತು ಅಂತ ಹೇಳಿ ಒಪ್ಪಿಗೆ ಪಡ್ಕೊಂಡು ವ್ಯಾಸಮುಷ್ಟಿಗಳನ್ನ ತಗೊಂಡು ಬರ್ತಾರೆ ಶ್ರೀಮದಾಚಾರ್ಯರು. ಇದಾದ್ಮೇಲೆ ಶ್ರೀಮದಾಚಾರ್ಯರು ಮತ್ತೆ ಗಂಗಾ ತೀರಕ್ಕೆ ಬರ್ತಾರಂತೆ. ಅಲ್ಲಿ ದೋಣಿ ಇರ್ಲಿಲ್ಲ, ಶಿಷ್ಯರನ್ನೆಲ್ಲ ದಡದಲ್ಲೇ ನಿಲ್ಲಿಸ್ಬಿಟ್ಟು ಗಂಗೆ ಮೇಲೆ ಇವರೊಬ್ಬರೇ ನಡ್ಕೊಂಡು ಹೋಗ್ತಾರಂತೆ. ಏನ್ ಆಶ್ಚರ್ಯ, ಬಟ್ಟೆ ಒದ್ದೆ ಆಗಲ್ಲ. ಬಟ್ಟೆ ಒದ್ದೆ ಆಗೋದು ಬೇಡ, ಮೇಲ್ಗಡೆ ಕಟ್ಕೊಂಡಿದ್ರೇನೋ ಪಂಚೇನ ಅಂತ ಅನ್ಕೊಂಡ್ರು. ಯಾಕಂದ್ರೆ ನಾವೆಲ್ಲ ವೆರಿ ಸ್ಮಾರ್ಟ್ ಪೀಪಲ್, ನಮ್ಗೆಲ್ಲ ಅಂತ ಐಡಿಯಾಗಳು ಬರುತ್ತೆ. ಓ ಮೇ ಬಿ ಹೀಗಿರಬಹುದೇನೋ, ಅದ್ರಲ್ಲಿ ಏನ್ ಸ್ಪೆಷಲ್ ಇದೆ, ಏನ್ ಸರ್ಪ್ರೈಸ್ ಇದೆ ಅದ್ರಲ್ಲಿ ಅಂತ ನಾವೆಲ್ಲ ತುಂಬಾ ಅಡ್ಡವಾದ ಮಾಡೋರು, ವಿತಂಡವಾದ ಮಾಡುವಂತವ್ರೆ ನಾವು. ಹಾಗಾಗಿ ಹಂಗ ಅನ್ಕೊಂಡ್ರು ಕಾಲ್ ಒದ್ದೆ ಆಗ್ಲಿಲ್ವಂತೆ. ಹೌ ಇಸ್ ಇಟ್ ಪಾಸಿಬಲ್? ನೀರಿನ ಮೇಲೆ ನಡೀತಾ ಇದಾರ ಅವರು, ಕಾಲ್ ಒದ್ದೆ ಆಗಿಲ್ಲ. ಅದಕ್ಕೇನಂತ ಜಸ್ಟಿಫಿಕೇಶನ್ ಕೊಡ್ತೀವಿ ನಾವು? ನಮ್ಮ ಮಂಕು ಬುದ್ಧಿಗೆ ಇಷ್ಟೇ ಎಟ್ಕೋದು. ನಾವು ತುಂಬಾ ಲಾಜಿಕ್ ಮತ್ತೆ ರೀಸನಿಂಗ್ ಇಂದ ನಾವು ಎಲ್ಲವನ್ನೂ ಪ್ರೂವ್ ಮಾಡಕ್ ನೋಡ್ತೀವಿ. ಬಟ್ ಅದು ಆಗಲ್ಲ ಅನ್ನೋವಂಥದ್ದು, ನಮ್ಮ ಲಿಮಿಟೇಷನ್ಸ್ನ ನಾವು ಅರ್ಥ ಮಾಡ್ಕೋಬೇಕು. ಓನ್ಲಿ ದೆನ್ ಸ್ಕ್ರಿಪ್ಚರ್ ವಿಲ್ ಸ್ಟಾರ್ಟ್ ರಿವೀಲಿಂಗ್ ಇಟ್ ಸೆಲ್ಫ್. ಇಲ್ಲದೆ ಇದ್ರೆ ಶಾಸ್ತ್ರಗಳು ನಮಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಶಾಸ್ತ್ರಗಳು ಅಂದ್ರೆ ಬರೀ ಬುಕ್ ಅಲ್ಲ, ಜಡ ಅಲ್ಲ, ಬ್ಲ್ಯಾಕ್ ಅಂಡ್ ವೈಟ್ ಪೇಪರ್ ಅಲ್ಲ, ಅಕ್ಷರಗಳಲ್ಲ. ವೈಟ್ ಪೇಪರ್ ಮೇಲೆ ಬ್ಲ್ಯಾಕ್ ಅಕ್ಷರ ಅಂದ್ರೆ ನನಗೆ ಸಿಕ್ಬಿಟ್ಟಿದೆ ಅಂಗಡಿಯಿಂದ ತಗೊಂಬಂದು ನಾನು ಓದ್ಬಿಡ್ತೀನಿ, ನನಗೂ ಅರ್ಥ ಆಗತ್ತೆ ಅಂತ. ಅಕ್ಷರಕ್ಕೆ ಅಭಿಮಾನಿ ದೇವತೆಗಳು ಅಂತ ಇರ್ತವೆ, ಗ್ರಂಥಕ್ಕೆ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಅವ್ರು ನಮಗ್ ಓಪನ್ ಮಾಡ್ಲಿಲ್ಲ ಅಂದ್ರೆ ಸೀಕ್ರೆಟು ನಮಗ್ ಗೊತ್ತಾಗಲ್ಲ. ಭಗವಂತ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಪರಮಗುಹ್ಯತಮಂ ಅಂತ, ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಅಂತಾನೆ. ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಆಗಿದ್ರೆ ಬೀದಿಲಿ ಯಾಕೆ ಭಗವದ್ಗೀತೆ ಬುಕ್ ಇದೆ? ಹೇಳಿದ್ರಲ್ಲ ಮನೆ ತುಂಬಾ ಶೆಲ್ಫ್ಗಳಲ್ಲಿ ಎಷ್ಟೋ ಭಗವದ್ಗೀತೆ ಬುಕ್ಗಳಿದೆ ಅಂತ. ಯಾಕೆ ಹಾಗಾದ್ರೆ ನಮಗೆ ಅರ್ಥ ಆಗ್ತಿಲ್ಲ ಭಗವದ್ಗೀತೆ? ಶೆಲ್ಫಲ್ಲಿ ಇರೋ 5-6 ಬುಕ್ಗಳು ನಿಜಾನೇ ಆಗಿದ್ರೆ ಇಷ್ಟೊತ್ತಿಗೆ ಭಗವದ್ಗೀತೆ ಪಂಡಿತರಾಗ್ಬಿಡ್ಬೇಕಾಗಿತ್ತಲ್ವ ನಾವೆಲ್ಲ. ಯಾಕಾಗಲ್ಲ? ಯಾಕಂದ್ರೆ ಭಗವದ್ಗೀತೆಗೆ ಗ್ರಂಥದ ಅಭಿಮಾನಿ ದೇವತೆ ಭಗವದ್ಗೀತೆ ಅರ್ಥನ ನಮಗ್ ಬಿಟ್ಟು ಕೊಡೋದಿಲ್ಲ. ಶ್ರೀಮದಾಚಾರ್ಯರ ಕಾಲ್ ಹಿಡ್ಕೊಂಡ್ರೆ ನಿಜವಾಗ್ಲೂ ನಾವು ಗ್ರಂಥವನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಬುದ್ಧಿ ಇದ್ರೆ, ನಮ್ಗೆ ಆ ಉದ್ದೇಶ ಇದ್ರೆ, ಶ್ರೀಮದಾಚಾರ್ಯರ ಅನುಗ್ರಹ ಪಡ್ಕೋಬೇಕು ಅನ್ನೋ ಉದ್ದೇಶ ಇದ್ರೆ, ಕೃಷ್ಣಂದು ಅನುಗ್ರಹ ಆಗಬೇಕು ಅನ್ನೋ ಉದ್ದೇಶ ಇತ್ತು ಅಂದ್ರೆ ನಮ್ಗೆ ರಿವೀಲ್ ಮಾಡ್ತಾರೆ. ಇದು ಸೀಕ್ರೆಟ್. ಈ ಸೀಕ್ರೆಟ್ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಎಲ್ರ ಮನೇಲಿ ಭಗವದ್ಗೀತೆ ಇರ್ಬೋದು, ಶ್ರೀಮದಾಚಾರ್ಯರು ಹೇಳಿರೋ ಸ್ಟೈಲಲ್ಲಿ ಭಗವದ್ಗೀತೆ ಇದೆಯಾ? ಎಲ್ರ ಮನೇಲಿ ಭಾಗವತ ಇರ್ಬೋದು, ಶ್ರೀಮದಾಚಾರ್ಯರ ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿರುವಂತಹ ಭಾಗವತ ಇದೆಯಾ? ಇಲ್ದೇ ಇದ್ರೆ ಆ ಭಾಗವತದಲ್ಲಿ ಹೇಳ್ತಾರೆ ಪೂತನೆಗೆ ಮುಕ್ತಿ ಸಿಕ್ತು ಅಂತ. ನಂಬಣ ಅಲ್ವಾ? ಪೂತನೆಗೆ ಎಲ್ಲಿ ಸಿಕ್ತು ಮುಕ್ತಿ? ತಮಸ್ಸಿನಲ್ಲಿ ಮುಕ್ತಿ ಸಿಕ್ತು. ನಮಗೂ ಒಂದ್ ಸೀಟ್ ರಿಸರ್ವ್ ಮಾಡ್ತಾನೆ ಭಗವಂತ, ಹೋಗ್ಬೋದಲ್ವಾ ತಮಸ್ಸಿಗೆ ಅವಳ ಜೊತೆಗೆ. ಯಾಕಂದ್ರೆ ಅವಳಿಗೆ ಮುಕ್ತಿ ಸಿಕ್ತಲ್ಲ,
ಅದಕ್ಕೆ ಜನ ಏನ್ ಕನ್ಫ್ಯೂಷನ್ಗೆ ಬರ್ತಾರೆ, ಭಕ್ತಿ ಮಾಡೋದು ತುಂಬಾ ಡಿಫಿಕಲ್ಟ್. ಅಯ್ಯೋ ಬೆಳಿಗ್ಗೆ ಬೇಗ ಎದ್ದೋಳ್ಬೇಕಂತೆ, ಸಂಧ್ಯಾ ವಂದನೆ ಮಾಡ್ಬೇಕಂತೆ, ಭಗವಂತನ ಪೂಜೆ ಮಾಡ್ಬೇಕಂತೆ, ಆಚಾರ್ಯರನ್ನ ನಂಬಬೇಕಂತೆ, ಇದು ಎಷ್ಟೋ ಇದೆಯಪ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್. ದ್ವೇಷ ಮಾಡೋದು ತುಂಬಾ ಈಸಿ ಭಗವಂತಂದು. ಭಕ್ತಿ ಡಿಫಿಕಲ್ಟ್. ದ್ವೇಷ ಆರಾಮ್ಸೆ ಮಾಡ್ಬಿಡ್ಬೋದು. ಹಾಗಾದ್ರೆ ಕಂಸಂಗೆ ದ್ವೇಷ ಮಾಡಿ ಮುಕ್ತಿ ಸಿಕ್ತು, ಪೂತನೆಗೆ ದ್ವೇಷ ಮಾಡಿ ಮುಕ್ತಿ ಸಿಕ್ತು, ಮತ್ಯಾರಿಗೂ ದ್ವೇಷ ಮಾಡಿ ಹಿರಣ್ಯಕಶಿಪುಗೆ ಮುಕ್ತಿ ಸಿಕ್ತು, ಶಿಶುಪಾಲಂಗೆ ದ್ವೇಷ ಮಾಡಿ ಮುಕ್ತಿ ಸಿಕ್ತು. ಹಂಗಾರೆ ದ್ವೇಷ ಮಾಡೋದೇ ಬೆಸ್ಟು. ಧ್ರುವ ಭಕ್ತಿ ಮಾಡ್ದ, ಏನ್ ಕಷ್ಟ ಬಿದ್ದ ಪಾಪ. 5 ವರ್ಷ ಆಗ್ತಾನೆ ಕಂಪ್ಲೀಟ್ ಆಗಿತ್ತು ಮಗುಗೆ. 6th ಇಯರು ಅವನು ಒಂದ್ ತಿಂಗಳು ಪೂರ್ತಿ ಬರೀ ಹಣ್ಣು ತಿನ್ಕೊಂಡು, ಆಮೇಲೆ ಎಲೆ ತಿನ್ಕೊಂಡು, ಆಮೇಲೆ ಗಾಳಿ ಕುಡ್ಕೊಂಡು, ಇದೆಲ್ಲ ಬೇಕಾ ಕಷ್ಟ? ಅದ್ರ ಬದಲು ಸುಮ್ಮನೆ ಕೂಚಾಗ್ದಲ್ಲಿ ಭಗವಂತಂಗೆ ಒಂದಿಷ್ಟು ಸಹಸ್ರನಾಮ ಹೇಳಿದ್ರೆ ಆಯ್ತು. ಬೈಕೊಂಡು ನೀನ್ ಇದ್ದೇನ್ ಬಂತು ಭಾಗ್ಯ, ನೀನಿದ್ರೆ ನನಗಿಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ಯಾ, ನೀನಿದ್ರೆ ಇದನ್ನೆಲ್ಲ ನೋಡ್ತಾ ಇದ್ಯಾ, ನೀನ್ ಇರೋದಕ್ಕೆ ನೋಡು ನನಗೆ ಇಷ್ಟೊಂದೆಲ್ಲ ಕಷ್ಟ ಆದ್ರೂ ನಾನು ಅನುಭವಿಸ್ತಾ ಇದ್ದೀನಿ, ನೀನ್ ಎಲ್ಲಿದ್ಯಾ, ನೀನ್ ಇರೋದೇ ನಿಜಾನ ಅಂತ ಒಂದಷ್ಟು ಭಗವಂತನ್ಗೆ ಹಿಡಿ ಶಾಪ ಹಾಕ್ಬಿಡೋಣ. ವೆರಿ ಈಸಿ, ನಮ್ಗೆಲ್ಲ ಮುಕ್ತಿ ಸಿಕ್ಕುತ್ತೆ. ಯಾಕಂದ್ರೆ ಭಾಗವತದಲ್ಲಿ ಹೇಳಿದ್ಯಲ್ಲ, ಪೂತನೆಗೆ ಮುಕ್ತಿ ಸಿಕ್ತು, ಕಂಸಂಗ್ ಮುಕ್ತಿ ಸಿಕ್ತು, ಶಿಶುಪಾಲನಿಗೆ ಮುಕ್ತಿ ಸಿಕ್ತು, ನಮಗೂ ಸಿಕ್ಕತ್ತೆ. ಯಾವ ಮುಕ್ತಿ ಗೊತ್ತಾ? ಅವ್ರಿಗೆಲ್ಲ ಯಾವ ಮುಕ್ತಿ ಸಿಕ್ತೋ ಆ ಮುಕ್ತಿ. ಅವ್ರಿಗೆಲ್ಲ ತಮಸ್ ಸಿಕ್ತಲ್ಲ, ಆ ತಮಸ್ಸು ಸಿಕ್ಕತ್ತೆ. ಬೇಕಾದ್ರೆ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಅಂತ ಭಾಗವತ ಗ್ರಂಥವನ್ನ ಮನೇಲಿ ಇಟ್ಕೊಂಡು ಏನ್ ಮಾಡೋಣ? ಉಪಕಾರ ಹಾಕೊಂಡು ನೆಕ್ಕೋದಕ್ಕ? ಅದಕ್ಕೆ ಗ್ರಂಥ ಎಷ್ಟಿದೆ ಮನೆಯಲ್ಲಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿ, ವೇದ ವ್ಯಾಸರಿಗೆ ಸಮ್ಮತವಾಗಿ ಶ್ರೀಮದ್ ಆಚಾರ್ಯರು ಗೀತೆ ಹೇಳ್ತಾ ಇದ್ರೆ ಹಿಂದೆ ಕೇಳಿದ್ವಿ. ಗೀತೆ ನಿಲ್ಸಿದ್ದಕ್ಕೆ ಶಿಷ್ಯರು ಮಲಗಿದ್ದಾರೆ ಅಂತ ನೆಲ ಬಡ್ದು ನಾರಾಯಣ ಹೇಳ್ತಾನೆ, ನಾನಿಲ್ಲಿ ಕೇಳ್ತಾ ಇದ್ದೀನಿ ಹೇಳೋ ಅಂತ. ಆ ರೀತಿ ಗೀತೆನ ಹೇಳೋ ಅಂತ ಪುಸ್ತಕ ಇದೆಯಾ ನಮ್ಮ ಮನೇಲಿ? ಅದು ಇಂಪಾರ್ಟೆಂಟ್. ಇಲ್ಲದೆ ಇದ್ರೆ ತೂಕಕ್ಕೆ ಹಾಕಿದ್ರೆ ಅವ್ನು 10 ರೂಪಾಯಿ ಕೊಡ್ತಾನಲ್ಲ, ಅಷ್ಟೇ ವ್ಯಾಲ್ಯೂ, ನಾಥಿಂಗ್ ಮೋರ್ ದನ್ ದಟ್. ಆ ಭಾರ ವೆಯ್ಟ್ ಇಟ್ಕೊಳ್ಬೇಕಷ್ಟೇನೆ. ಆದ್ರೆ ಅದ್ರಲ್ಲಿ ಏನು ಸತ್ವ ಇರೋದಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಶ್ರೀಮದ್ ಆಚಾರ್ಯರು ಗಂಗೆ ಮೇಲೆ ನಡೀತಾರೆ, ಕಾಲು ಒದ್ದೆ ಆಗಲ್ಲ, ಬಟ್ಟೆ ಒದ್ದೆ ಆಗಲ್ಲ. ಇದನ್ನ ಜಲಸ್ತಂಭನ, ಜಲವನ್ನ ಹಂಗೆ ನಿಲ್ಲಿಸ್ಬಿಡ್ತಾರೆ ಅವರು. ಜಲಸ್ತಂಭನ, ಹರಿಯೋದೇ ನಿಲ್ಲಿಸ್ಬಿಡ್ತಾರೆ. ಅದೊಂದು ವಿದ್ಯೆ ಅದು. ರಾಜನ್ಗೆ ಆಶ್ಚರ್ಯ ಆಗತ್ತಂತೆ, ಕಾಲು ಒದ್ದೆ ಆಗಿಲ್ಲ, ಬಟ್ಟೆ ಒದ್ದೆ ಆಗಿಲ್ಲ, ಏನಪ್ಪ ಇದು? ನಡ್ಕೊಂಡ್ ಬಂದಿದ್ದಾರೆ, ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ ರಾಜ. ಆಮೇಲೆ ದೋಣಿಯನ್ನ ಕಳಿಸ್ತಾನಂತೆ, ಶಿಷ್ಯರನ್ನೆಲ್ಲ ದೋಣಿಯಲ್ಲಿ ಕರ್ಕೊಂಡ್ ಬರ್ತಾನೆ ರಾಜ. ಆಮೇಲೆ ಹಸ್ತಿನಾವತಿಗೆ ಹೋಗಿ ಚಾತುರ್ಮಾಸಕ್ಕೆ ಕೂತ್ಕೋತಾರೆ. ಇನ್ನೇನ್ ಚಾತುರ್ಮಾಸ ವಿಲ್ ಬಿಗಿನ್. 4 ತಿಂಗಳು. ಯಾಕಂದ್ರೆ ಮಳೆಗಾಲದಲ್ಲಿ ಸನ್ಯಾಸಿಗಳಿರೋದೇ ತಿರುಗೋದಿಕ್ಕೆ. ಅವರು ತುಂಬಾ ಪರ್ಯಟನೆ ಮಾಡಿ 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 ಜನಕ್ಕೆ ಧರ್ಮವನ್ನ ಉಪದೇಶ ಮಾಡಬೇಕು. ಅವ್ರು ಒಂದ್ ಕಡೆ ಕೂರೋಂಗಿಲ್ಲ ಸನ್ಯಾಸಿಗಳು ಅಂದ್ರೆ, ಅವ್ರು ತಿರುಗ್ತಾ ಇರ್ಬೇಕು. ಆದ್ರೆ ಚಾತುರ್ಮಾಸದಲ್ಲಿ ಒಂದ್ ಕಡೆ ಇರ್ತಾರೆ. ಯಾಕಂದ್ರೆ ಮಳೆಗಾಲ, ತಿರುಗಬೇಕಾದ್ರೆ ಮಳೆ, ಕೆಸರು, ಕೊಚ್ಚೆ, ಎಷ್ಟೋ ಕ್ರಿಮಿ ಕೀಟಗಳು ಉದ್ಭವ ಆಗತ್ತೆ. ಅವಕ್ಕೆಲ್ಲ ನೋವು ಕೊಡಬಾರ್ದು, ಹಿಂಸೆ ಕೊಡಬಾರ್ದು. ನಡಿಬೇಕಾದ್ರೆ ಅವು ಸತ್ತು ಹೋಗುತ್ತೆ. ಒಂದು ಪುಟ್ಟ ಕ್ರಿಮಿ ಕೀಟಕ್ಕೂ ಕೂಡ ಬೆಲೆ ಕೊಡೋ ಅಂಥವ್ರು ಸನ್ಯಾಸಿಗಳು. ಎಲ್ಲ ಜೀವ ಸರ್ವಭೂತಗಳಿಗೆ ಹಿತಚಿಂತಕರು ಸನ್ಯಾಸಿಗಳು. ಹಾಗಾಗಿ ಅವರು ಒಂದ್ ಕಡೆ ಕುತ್ಕೋತಾರೆ. ಆಗ ಕೃಷಿ ಚಟುವಟಿಕೆಗಳಿರೋದಿಲ್ಲ. ಮಳೆ ಜಾಸ್ತಿ ಬಂದಾಗ ಮಳೆಗಾಲದಲ್ಲಿ ರೈತರು ಮನೆಯವರು ಎಲ್ಲ ಫ್ರೀ ಇರ್ತಾರೆ. ಆಗ ಅವ್ರು ಕುತ್ಕೊಂಡು ಸನ್ಯಾಸಿಗಳ ಹತ್ರ ಉಪದೇಶವನ್ನ ಪಡೀತಾರೆ. ಎಲ್ಲಾರ್ಗೂ ಒಂಥರ ಗೆಟ್ ಟುಗೆದರ್, ಮೀಟಿಂಗ್ ತರ. ಇದನ್ನ ಆಪರ್ಚುನಿಟಿನ ಅವ್ರು ಉಪಯೋಗಿಸ್ಕೋತಾರೆ. ಹಾಗಾಗಿ ಚಾತುರ್ಮಾಸ ಅನ್ನುವಂಥದ್ದು ಬಂದಿರೋದು. ಚಾತುರ್ 4 ಮಾಸ, ತಿಂಗಳು, 4 ತಿಂಗಳ ತನಕ ಆ ವ್ರತವನ್ನ ಕೈಕೊಳ್ತಾರೆ ಅವರು. ಎಲ್ಲಿ? ಹಸ್ತಿನಾವತಿಯಲ್ಲಿ. ಗಂಗೆ ಏನ್ ಮಾಡ್ತಾಳಂತೆ ಗೊತ್ತಾ? ಆಚಾರ್ಯರು ಬಂದಿದ್ದಾರೆ ಹಸ್ತಿನಾವತಿಗೆ ಅಂತ ಹೇಳಿ ತಕ್ಷಣ ಡಿವೈಡ್ ಆಗ್ತಾಳಂತೆ. ಅವಳು ಡೈವರ್ಟ್ ಆಗಿ ಅವಳದು ಒಂದು ಒಂದು ಇದು ಅಂದ್ರೆ ಬ್ರಾಂಚು ಹಸ್ತಿನಾವತಿ ಹತ್ರ ಬರುತ್ತಂತೆ. ಶ್ರೀಮದ್ ಆಚಾರ್ಯರು ಎಲ್ಲಿ ಉಳ್ಕೊಂಡಿದ್ರಲ್ಲ ಅಲ್ಲಿ ಮಠದ ಹತ್ರನೇ ಹರಿತಾಳಂತೆ ಅವಳು. ಅಂದ್ರೆ ಆಚಾರ್ಯರು ಬಂದಿದ್ದಾರೆ ನೋಡ್ಬೇಕು. ಬರೀ ಅಷ್ಟು ಮಾತ್ರ ಅಲ್ಲ, ಸಾಕ್ಷಾತ್ ಗಂಗೆಗೆ ಅಭಿಮಾನಿ ದೇವತೆ ಆಗಿರುವಂತಹ ಗಂಗೆ ಅವಳು ಬಂದ್ಬಿಟ್ಟು ಶ್ರೀಮದ್ ಆಚಾರ್ಯರ ಕಾಲಿಗೆ ನಮಸ್ಕಾರ ಮಾಡ್ತಾಳಂತೆ. ಶ್ರೀಮದ್ ಆಚಾರ್ಯರನ್ನ ನೋಡ್ತಾಳೆ. ಯಾಕಂದ್ರೆ ಗಂಗೆ ಕೇಳ್ತಾಳಂತೆ, ನಮ್ಮಂತವ್ರೆಲ್ಲ ಬರ್ತೀವಿ, ಏನಕ್ಕೆ ಬರ್ತೀವಿ ಗಂಗೆಗೆ ಸ್ನಾನ ಮಾಡೋದಿಕ್ಕೆ? ನಮ್ ಪಾಪ ಕಳ್ಕೋಬೇಕು ಅಂತ. ಪಾಪ ಕಳಿಯೋದಕ್ಕೆ ಏನ್ ಮಾಡ್ತೀವಿ? ಸ್ನಾನ ಮಾಡಿ ಖುಷಿ ಬೀಳೋದು. ನಮ್ ಪಾಪ ಎಲ್ಲ ಹೊಟ್ಟೋಯ್ತು. ಯಾರಕ್ ಕೊಟ್ವಿ? ಗಂಗೆ ಕೊಟ್ವಿ ಪಾಪನ. ಗಂಗೆ ಕೇಳ್ತಾಳಂತೆ, ಅಲ್ಲ ಎಲ್ಲಾರು ಬಂದು ಮನುಷ್ಯರಿಂಗೆ ಪಾಪ ಬಿಟ್ಟು ಬಿಟ್ಟು ಹೋಗ್ತಾ ಇದ್ರೆ
ನಾನು ಯಾವಾಗ ಪ್ಯೂರಿಫೈ ಆಗಲಿ ಅಂತ. ಯಾವಾಗ ಇಂಥ ಆಚಾರ್ಯರು ಸಾಧು ಸಂತರು ಬಂದು ಗಂಗೆಯಲ್ಲಿ ಸ್ನಾನ ಮಾಡ್ತಾರೋ ಆಗ ಅವಳು ಪವಿತ್ರ ಆಗ್ತಾಳಂತೆ. ಪಾಪಗಳೆಲ್ಲ ಅವಳದ ಅಂದ್ರೆ ನಾವು ಬಿಟ್ಟಿರೋ ಪಾಪ ಎಲ್ಲ ಕಳಿಯುತ್ತೆ ಅಂತ, ಕೊಳೆ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೇನೆ ಅವಳು ಬಂದು ಆಚಾರ್ಯರಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಶಿಷ್ಯರು ಕಾಣಿಸ್ತಾಳಂತೆ ಗಂಗೆ. ಎಂಥ ಶಿಷ್ಯರು ಇರಬಹುದು, ಅವ್ರಿಗೆ ಗಂಗೆ ಕಾಣಿಸ್ತಾಳೆ. ತುಂಬಾ ಆಶ್ಚರ್ಯ ಆಗತ್ತಂತೆ ಶಿಷ್ಯರಿಗೆ. ಅಲ್ಲಿಂದ ಅವರು ವಾರಣಾಸಿ ಅಂದ್ರೆ ಕಾಶಿಗೆ ಬರ್ತಾರೆ. ಆಗ ಶಿಷ್ಯರೆಲ್ಲ ಏನ್ ಮಾಡ್ತಾ ಇರ್ತಾರೆ, ಸುಮ್ಮನೆ ಅವ್ರವ್ರಲ್ಲೇನೆ ಮಲ್ಲ ಯುದ್ಧ ಅಂದ್ರೆ ಫೈಟಿಂಗ್ ಮಾಡ್ತಾ ಇರ್ತಾರೆ. ಮಲ್ಲ ಯುದ್ಧ ಮಾಡ್ತಾ ಇರ್ತಾರೆ. ಕೆಲವ್ರಿಗಂತೂ ಒಂಥರ ಇರುತ್ತಂತೆ ಭಾವನೆ, ಆಚಾರ್ಯರ್ಗಿಂತ ನಾವೇ ಸ್ಟ್ರಾಂಗೆಸ್ಟ್ ಅಂತ. ಇದೊಂದೊಂದ್ಸರಿ ಇರುತ್ತೆ, ತೀರಾ ದೇವ್ರಿಗೆ ಹತ್ರ ಆಗ್ಬಿಟ್ವಿ ಅಂದ್ರೆ ದೇವ್ರಕ್ಕಿಂತ ನಾನೇ ಒಂದ್ ಕೈ ಮೇಲೇನೋ ಅನ್ನೋರ್ ತರ ಭಾವನೆ ಬಂದ್ಬಿಡುತ್ತೆ ಜನಕ್ಕೆ. ಹಾಗೆ ಆ ರೀತಿ ಆಚಾರ್ಯರ ಶಿಷ್ಯರಲ್ಲಿ ಒಂದಷ್ಟು ಜನಕ್ಕೆ ಆಚಾರ್ಯರ್ಗಿಂತ ನಾವೇ ಸ್ಟ್ರಾಂಗೆಸ್ಟ್ ಇದೀವೇನೋ ಅಂತ ಅನ್ಸುತ್ತಂತೆ. ಆಚಾರ್ಯರ್ಗೆ ಎಸ್, ಇದನ್ನ ಹೆಂಗಾದ್ರೂ ಮಾಡಿ ಅವ್ರಿಗೆ ರಿಯಲೈಸ್ ಮಾಡಿಸ್ಬೇಕು ಅವ್ರ ಮಿಸ್ಟೇಕು ಅಂತ ಹೇಳಿ ಆಚಾರ್ಯರು ಹೇಳ್ತಾರಂತೆ, ಯಾರ್ಯಾರು ಮಲ್ಲ ಯುದ್ಧದಲ್ಲಿ ಎಕ್ಸ್ಪರ್ಟ್ ಆಗಿದ್ದೀವಿ ಅಂತ, ಅಂದ್ರೆ ರೆಸ್ಲಿಂಗ್ ಎಕ್ಸ್ಪರ್ಟ್ ಆಗಿದ್ದೀವಿ ಅಂತ ಅನ್ನಿಸ್ತಾ ಇದೆಯೋ, ನೀವೆಲ್ಲರೂ ನನ್ನ ಜೊತೆ ಯುದ್ಧ ಮಾಡಬೇಕು. ನೀವು ನಿಮ್ಮ ಕಂಪ್ಲೀಟ್ ಶಕ್ತಿ ಏನಿದೆ ಅದಷ್ಟೂ ನನ್ನ ಮೇಲೆ ಪ್ರಯೋಗ ಮಾಡಬೇಕು. ಅಯ್ಯೋ ಗುರುಗಳಪ್ಪ, ಹಿಂಗೆ ಒತ್ತಿದ್ರೆ ಗುರುಗಳಿಗೆ ನೋವಾಗುತ್ತೆ, ಪಾಪ ಏಳ್ಮಲ್ಗೆ ರಾಣಿ ಇದ್ದಂಗಿದ್ದಾರೆ ಅಂತ ಎಲ್ಲ ನೀವೆಲ್ಲ ಹಿಂದೆ ಮುಂದೆ ನೋಡಬಾರ್ದು. ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೂ ಶಕ್ತಿನ ನನ್ನ ಮೇಲೆ ಪ್ರಯೋಗ ಮಾಡಬೇಕು. ನೀವು ಪ್ರಯೋಗ ಮಾಡಿದಾಗ ನಾನು ಆಜ್ಞೆ ಕೊಡ್ತಾ ಇದ್ದೀನಿ, ಇಟ್ ಈಸ್ ಲೈಕ್ ಮೈ ಕಮಾಂಡ್. ಇದನ್ನ ಯಾರು ಮೀರಬಾರ್ದು, ಮೀರಿದ್ರೆ ಗುರುವಿನ ಆಜ್ಞೆಯನ್ನ ಉಲ್ಲಂಘಿಸಿದಾಗತ್ತೆ ಅಂತ ಹೇಳಿ ಆಚಾರ್ಯರು ಸ್ವಲ್ಪ ಜೋರಾಗೆ ಮಾತಾಡ್ತಾರಂತೆ. ತಕ್ಷಣ 15 ಜನ ಶಿಷ್ಯರು ಎಲ್ಲ ಅವ್ರ ಫೋರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಉಪಯೋಗಿಸ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಆಚಾರ್ಯರ ಮೇಲೆ ಬೀಳ್ತಾರಂತೆ. ಆಚಾರ್ಯರು ಒಂದು ಸೆಕೆಂಡ್ ಅಲ್ಲಿ ಎಲ್ರನ್ನೂ ಎತ್ತು ಬಿಸಾಕ್ ಬಿಡ್ತಾರಂತೆ. ಒಬ್ರ ಮೇಲೊಬ್ರು ಒಬ್ರ ಮೇಲೊಬ್ರು ಕಾರ್ಟೂನ್ಗಳಲ್ಲೆಲ್ಲ ತೋರಿಸ್ತಾರಲ್ಲ, 15 ಜನ ಬಿದ್ಬಿಟ್ರಂತೆ. ಆಮೇಲೆ ಅಷ್ಟೇ ಅಲ್ವಂತೆ, ಆಚಾರ್ಯರು ಒಂದ್ ಕೈ ಇಡ್ತಾರಂತೆ ಅವ್ರ ಮೇಲೆ. ಮೇಲ್ಗಡೆ ಯಾವ ಪರ್ಸನ್ ಬಿದ್ದಿರ್ತಾನೆ ಅವನ್ ಮೇಲೆ ಒಂದ್ ಕೈ ಇಡ್ತಾರೆ, ಒತ್ತಿ ಹಿಡಿದು ಹೇಳ್ತಾರಂತೆ, ತಾಕತ್ತಿದ್ದವ್ರು ಎದ್ದೋಳಿ ನೋಡೋಣ ಮೇಲ್ಗಡೆ ಅಂತ. ಆಗ ಆ ಶಿಷ್ಯರು ಹೇಳ್ತಾರಂತೆ, ಸ್ವಾಮಿ ನಿಮ್ದು ಒಂದೊಂದು ಬೆರಳಿದೆಯಲ್ಲ ಅದು ಮೇರು ಪರ್ವತದಷ್ಟು ಹೆವಿ ಇದೆ, ಇನ್ ಸ್ವಲ್ಪ ನೀವೇನಾದ್ರೂ ಹಿಂಗಿಟ್ಬಿಟ್ರೆ ನಮ್ ಪ್ರಾಣ ಹೊಟ್ಟೋಗ್ಬಿಡುತ್ತೆ, ದಯವಿಟ್ಟು ಪ್ರಾಣ ಹೋಗೋಕ್ಕಿಂತ ಮುಂಚೆ ನಿಮ್ ಕೈ ತೆಗೆದು ಬಿಡಿ ಅಂತ ಬೇಡ್ಕೋತಾರಂತೆ. ಬೊಬ್ಬೆ ಹಾಕ್ತಾರಂತೆ, ಬರೀ ಬೇಡ್ಕೊಳೋದಲ್ಲ, ಎಷ್ಟು ನೋವು ಆಗ್ತಾ ಇರ್ಬೋದು, ಎಷ್ಟು ಭಾರ ಆಗಿರ್ಬೋದು ಅವ್ರಿಗೆ ಆಚಾರ್ಯರ ಕೈ ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಆಚಾರ್ಯರು ನಗ್ತಾ ಕೈ ತೆಗಿತಾರಂತೆ. ಶಿಷ್ಯರುಗಳಿಗೆ ಮೂಳೆ ಎಲ್ಲ ಮುರಿದೋದಂಗ ಆಗ್ಬಿಟ್ಟಿತ್ತಂತೆ. ಇಟ್ ಟುಕ್ 15 days ಫಾರ್ ದೆಮ್ ಟು ರಿಕವರ್ ಫ್ರಮ್ ದಿ ಪೇನ್. ಬಾಡಿ ಏಕ್ ಏನಿತ್ತು, ಮೈಕೈ ನೋವು, 15 ದಿನ ಬೇಕಾಯ್ತಂತೆ ಅವ್ರು ಮತ್ತೆ ರಿಕವರ್ ಆಗೋದಿಕ್ಕೆ. ಆಮೇಲೆ ಕನ್ಸಲ್ ಕೂಡ ಎಣಿಸ್ಲಿಲ್ವಂತೆ ಅವರು, ಆಚಾರ್ಯರ್ಕಿಂತ ನಾವು ಸ್ಟ್ರಾಂಗೆಸ್ಟ್ ಅಂತ. ಅಂದ್ರೆ ಗುರುಗೆ ಮೀರ್ದವ್ರು ಅಂತ ನಾವ್ ಯಾವತ್ತೂ ಯೋಚನೆ ಮಾಡಬಾರ್ದು. ನಾವು ಎಷ್ಟು ಹಂಬಲ್ ಆಗಿರ್ತೀವೋ ಅಷ್ಟು ನಮ್ಗೆ ಗುರುವಿನ ಅನುಗ್ರಹ ಸಿಗ್ತಾ ಹೋಗುತ್ತೆ. ಇವ್ರೇನ್ ಹೇಳೋದು, ಇವ್ರ ಅಪ್ಪನಂಗ್ ನನಗ್ ಗೊತ್ತಿದೆ ಅಂತ ನಾವು ಅನ್ಕೊಂಡ್ಬಿಟ್ಟಿವಿ ಅಂದ್ರೆ ಗುರುಗಳ ಆಗ್ರಹಕ್ಕೆ ಗುರಿಯಾಗಬೇಕಾಗತ್ತೆ ಅನ್ನೋದನ್ನ ನಾವು ಈ ಇನ್ಸಿಡೆಂಟ್ ಇಂದ ತಿಳ್ಕೊಬಹುದು. ನೆಕ್ಸ್ಟ್ ಏನ್ ಮಾಡ್ತಾರೆ ಹಸ್ತಿನಾವತಿಯಲ್ಲಿ ಶ್ರೀಮದ್ ಆಚಾರ್ಯರು ಅನ್ನೋದನ್ನ ನಾವು ಸೋಮವಾರದ ಸಂಚಿಕೆಯಲ್ಲಿ ತಿಳಿಯೋಣ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.